ಸಾರಿ ಅಮ್ಮ, ನಾಳೆ ನಾನು ಸಾರೋಕ್ಕೆ ಸಾರಿ ಕೇಳ್ತೀನಿ ಅಂತ ಹೇಳ್ದ. ಸ್ವಲ್ಪ ಹೊತ್ತು ಕೂತು ಟಿ ವಿಲಿ ಕಾರ್ಟೂನ್ ನೋಡಿದ ಚಿಂಟು ಈಗ ತನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಿ ಹಾಸಿಗೆ ಮೇಲೆ ಮೈ ಚಾಚಿದವನು ಎಂದಿಗಿಂತ ಬಲು ಬೇಗನೆ ನಿದ್ದೆಗೆ ಜಾರಿದ್ದ. ಸಮಯ ಇನ್ನೂ 10 ಗಂಟೆನೂ ಆಗಿಲ್ಲದ ಕಾರಣ ಇಷ್ಟು ಬೇಗ ಮಲಗಿದ್ರೂ ತನಗೆ ನಿದ್ದೆ ಬರಲ್ಲ ಅಂತ ಲ್ಯಾಪ್ಟಾಪ್ ಹಿಡಿದು ಕೆಲಸಗಳತ್ತ ಗಮನ ಹರಿಸಿದ್ರೆ, ಮಗಳ ರೂಮಿಗೆ ಬಂದ ಇವಳ ತಂದೆ ಕುಮಾರ್, ಮದುವೆ ಸೀಸನ್ ಹಾಗಾಗಿ ಕೆಲಸ ಜಾಸ್ತಿ ಅನಿಸುತ್ತೆ ಅಲ್ವಾ ಅಂತ ಕೇಳಿದ್ರೆ ಹ್ಞೂ ಅಂತ ತಲೆ ಆಡಿಸಿದ್ಲು. ಯಾರ್ಯಾರ್ದೋ ಮದುವೆಗೆ ಅಂತ ತಲೆ ಕೆಡಿಸ್ಕೊಂಡು ಇಷ್ಟೆಲ್ಲ ತಯಾರಿ ಮಾಡ್ಕೊಳ್ಳೋ ನಿನಗೆ ನಿನ್ನ ಮದುವೆ ನಿನ್ನ ಸಂಗಾತಿ ಬಗ್ಗೆ ಆಸೆ ಕನಸಿರಲ್ವಾ ಮಗಳೇ ಅಂತ ಕೇಳಿದ್ರು. ಅಪ್ಪನ ಮಾತಿಗೆ ಅವಡುಗಚ್ಚಿ ಅವರೆಡೆಗೆ ಕೆಂಗಣ್ಣು ಬಿಟ್ಟು ನೋಡಿದ ಹುಡುಗಿಯ ಮುಖದಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ನೋವಿನ ಎಳೆ ಎದ್ದಿರುವುದು ಹೆತ್ತ ಜೀವಕ್ಕೆ ಸ್ಪಷ್ಟವಾಗಿ ಗೋಚರಿಸಿತು. ಯಾವ ಜನ್ಮದ ಪಾಪಕ್ಕೆ ತಮ್ಮ ಮಗಳು ಈ ಒಂಟಿತನದ ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಅಂತ ಮಗಳ ಕಡೆಗೆ ದೀನವಾಗಿ ನೋಡುತ್ತಾ ಅವಳ ತಲೆ ನೇವರಿಸಿ, ಕೋಪದ ಕೈಗೆ ಬುದ್ಧಿ ಕೊಡಬೇಡಮ್ಮ, ಸಮಾಧಾನವಾಗಿ ಕೂತು ನಿನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡು ಅಂತ ಹೇಳಿ ತಾವು ಮಲಗಕ್ಕೆ ರೂಮ್ ಸೇರ್ತಾರೆ. ಕುಮಾರ್ ಅವರಿಗೆ ಇಂದು ಅವರ ಸ್ನೇಹಿತರ ಮಗಳ ಮದುವೆಯ ಆಹ್ವಾನ ಪತ್ರಿಕೆ ನೋಡಿದಾಗಿನಿಂದ ತಮ್ಮ ಮಗಳ ಭವಿಷ್ಯ ನೆನೆದು ದುಃಖ ಇಮ್ಮಡಿಸಿದೆ. ಹೇಗಾದರೂ ಮಾಡಿ ಮಗಳನ್ನು ಮದುವೆಗೆ ಒಪ್ಪಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರುವ ತಂದೆಗೆ ಮಗಳ ಜೊತೆಗೆ ಮೊಮ್ಮಗನ ಬದುಕು ಹಸನಾಗಲಿ ಅನ್ನೋ ಆಸೆ ಅಷ್ಟೇ ಇರೋದು. ನಿತಿನ್ ತಾನು ಮದುವೆ ಆಗುತ್ತಿರುವ ಹುಡುಗಿ ಗೌತಮಿ ಜೊತೆ ಮೊಬೈಲ್ನಲ್ಲಿ ಮಾತಾಡ್ತಾ, ನಿಮಗೆ ಕಾಲೇಜಲ್ಲಿ ಯಾರಾದರೂ ಕ್ರಶ್ ಅಥವಾ ಲವರ್ ಬಾಯ್ ಫ್ರೆಂಡ್ ಇದ್ದಾರಾ? ನಿತಿನ್ ತಾನು ಮದುವೆ ಆಗ್ತಿರೋ ಹುಡುಗಿ ಗೌತಮಿ ಜೊತೆ ಮೊಬೈಲ್ನಲ್ಲಿ ಮಾತಾಡ್ತಾ, ನಿಮಗೆ ಕಾಲೇಜಲ್ಲಿ ಯಾರಾದರೂ ಕ್ರಶ್ ಅಥವಾ ಲವರು ಬಾಯ್ ಫ್ರೆಂಡ್ ಇದ್ರಾ? ಈ ಕಾಲದಲ್ಲಿ ಇದೆಲ್ಲ ಸಹಜ ಅನ್ನೋಂತೆ ಪ್ರಶ್ನೆ ಮಾಡ್ದ. ನಿಜ ಹೇಳ್ತೀನಿ, ಕ್ರಶ್ ಅಂತೂ ತುಂಬ ಜನರ ಮೇಲಾಗಿದೆ, ಆದರೆ ಬಾಯ್ ಫ್ರೆಂಡ್ ಲವರ್ ಅಂತೆಲ್ಲ ಇಲ್ಲ. ನಿಮಗೆ ಹೀಗೆ ಕ್ರಶ್ಶು ಗರ್ಲ್ ಫ್ರೆಂಡ್ ಅಂತ ಯಾರಾದರೂ ಇದ್ಲಾ ಅಂತ ಕೇಳುವಾಗಲೇ ಅವಳ ಧ್ವನಿಯಲ್ಲಿ ಕೋಪದ ಛಾಯೆ ಬೆರ್ತಿರೋದು ನಿತಿನ್ ಗಮನಕ್ಕೂ ಬಂತು. ಅದಕ್ಕೆ ಸಣ್ಣ ನಗು ಸೂಸಿ, ಲವರು ಗರ್ಲ್ ಫ್ರೆಂಡ್ ದೂರದ ಮಾತು, ನನಗೆ ಕ್ರಶ್ ಅಂತಾನೂ ಯಾರೂ ಇರಲಿಲ್ಲ ಕಣ್ರಿ ಅಂತ ಹೇಳ್ದ. ನಿತಿನ್ ನೋಡೋಕೆ ಎಷ್ಟು ಮುಗ್ಧನಂತೆ ಕಾಣ್ತಾನೋ ಅವನ ಗುಣದಲ್ಲಿಯೂ ಅಷ್ಟೇ ಮುಗ್ಧತೆ ತುಂಬಿದೆ ಅಂತ ಅವನನ್ನು ಮೊದಲ ಸಲ ಭೇಟಿಯಾದಾಗಲೇ ಗೌತಮಿಗೆ ಅಭಿಪ್ರಾಯ ಮೂಡಿತ್ತು. ಇವತ್ತು ತನ್ನ ನಲ್ಲನ ಮಾತು ಕೇಳಿ ಅವಳ ಅಭಿಪ್ರಾಯಕ್ಕೆ ಪುಷ್ಟಿ ಸಿಕ್ಕ ಹಾಗಾಯಿತು. ಥ್ಯಾಂಕ್ ಯು ನಿತಿನ್, ನಾನು ಮದುವೆ ಆಗೋ ಹುಡುಗನ ಬದುಕಲ್ಲಿ ನಾನೇ ಫಸ್ಟ್ ಹುಡುಗಿ ಆಗಬೇಕು ಅನ್ನೋ ಆಸೆ ಇತ್ತು. ಯಾಕೋ ಈ ನಡುವೆ ಯಾರನ್ನು ಕೇಳಿದ್ರು ಮೊದಲೊಬ್ಳು ಗರ್ಲ್ ಫ್ರೆಂಡ್ ಇದ್ಲು, ನಾನು ಕಾಲೇಜ್ ದಿನಗಳಲ್ಲಿ ಕಮಿಟೆಡ್ ಆಗಿದ್ದೆ ಅಂತಲೇ ಹೇಳ್ತಾರೆ. ಅಂಥವ್ರ ಮಧ್ಯೆ ನಿಮ್ಮಂಥ ಗುಣವಂತ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಹೇಳಿದ್ರೆ, ತನ್ನನ್ನು ಹೊಗಳಿದ ಹುಡುಗಿ ಬಗ್ಗೆ ತಾನು ಸಾಕಷ್ಟು ಮೆಚ್ಚುಗೆಯ ಮಾತುಗಳನ್ನ ಹೇಳಿ ಫೋನ್ ಇಟ್ಟು ದೀರ್ಘ ಉಸಿರನ್ನು ದಬ್ಬಿ ಮಂಚದ ಮೇಲೆ ಮೈ ಚಾಚಿ ಬಿದ್ಕೊಂಡ. ಅಷ್ಟರಲ್ಲಿ ಮತ್ತೆ ಇವನು ಮೊಬೈಲ್ ಸದ್ದು ಮಾಡ್ತು. ಇಷ್ಟೊತ್ತಿಗೆ ಯಾರು ಅಂತ ಗೊಣಗ್ತಾ ಫೋನ್ ಕೈಯಲ್ಲಿ ಹಿಡ್ದವನು ಮೊಬೈಲ್ ಸ್ಕ್ರೀನ್ ಮೇಲೆ ಮೂಡಿದ ಹೆಸರನ್ನು ಕಂಡು ಅಸಹನೆಯಲ್ಲಿ ಕರೆ ಸ್ವೀಕರಿಸಿ, ಇಷ್ಟೊತ್ತಲ್ಲಿ ಏನೋ ನಿನ್ಗೋಳು ಅಂತ ಸ್ನೇಹಿತನ ಮೇಲೆ ರೇಗಿದ್ರೆ, ಕುಡಿದ ಅಮಲಿನಲ್ಲಿರುವ ಓಜಸ್, ಕೊಬ್ಬು ಕಣೋ ಈ ಹುಡುಗಿರಿದಾರಲ್ಲ ಸರಿ ಇಲ್ಲ, ಕುಡಿದ ಮತ್ತಿನಲ್ಲಿ ಬಾಯಿಗೆ ಬಂದ ಹಾಗೆ ಬಡಬಡಾಯಿಸ್ತಾ ಇದ್ದ. ಸ್ನೇಹಿತನ ಮಾತು ಕೇಳಿಸ್ಕೊಂಡ ಕುಡಿದ ಮತ್ತಲ್ಲಿ ಬಾಯಿಗೆ ಬಂದ ಹಾಗೆ ಬಡಬಡಾಯಿಸ್ತಾ ಇದ್ದ ಸ್ನೇಹಿತನ ಮಾತು ಕೇಳಿಸ್ಕೊಳ್ತಾ ಇದ್ದವನ ಮುಖದಲ್ಲಿ ನಗು ನಿಶ್ಚಿತ. ನಿತಿ, ನಗ್ಬೇಡ ನೀನು, ಐ ಹೇಟ್ ಯು ಆಲ್ಸೋ ಅಂತ ಹೇಳಿದ್ರೆ, ಆಯ್ತು ಬಿಡಪ್ಪ, ಆಮೇಲೆ ನಾನು ಹೇಟ್ ಮಾಡುವಂತೆ, ಈಗ ಹುಷಾರಾಗಿ ಮನೆ ತಲುಪಿ ನೆಮ್ಮದಿಯಾಗಿ ಮಲ್ಗು ಅಂತ ಕರೆ ಕಟ್ ಮಾಡ್ದ. ನಾನ್ಸೆನ್ಸ್ ನಿತಿನ್ ಅಂತ ತನ್ನ ಗೆಳೆಯನನ್ನು ಜರಿಯುತ್ತಾ ಕಷ್ಟಪಟ್ಟು ಬೈಕ್ ಓಡಿಸ್ಕೊಂಡು ತನ್ನ ಅಪಾರ್ಟ್ಮೆಂಟ್ ತಲುಪಿದ ಓಜಸ್ ಲಿಫ್ಟ್ ಏರಿ ತನ್ನ ಮನೆ ಬದಲು ಎದುರು ಮನೆ ಕದ ತಟ್ಟಕ್ಕೆ ಶುರು ಮಾಡ್ದ. ಈ ಹಿಂದೆ 2 ಕಾರ್ಯಕ್ರಮಗಳಲ್ಲಿ ಊಟದ ವಿಷಯದಲ್ಲಿ ಸ್ವಲ್ಪ ಕಂಪ್ಲೇಂಟ್ ಬಂದಿದ್ದ ಕಾರಣ ಕೇಟರ್ಸ್ನ ಬದಲಾಯಿಸೋ ಬಗ್ಗೆ ತನ್ನ ಬಾಸ್ಗೆ ಮೇಲ್ ಮಾಡಿ, ಹಾಗೆ ನಾಳೆ ಬುಕ್ ಆಗಿರೋ ಎಂಗೇಜ್ಮೆಂಟ್ ಪ್ರೋಗ್ರಾಮ್ಗೆ ಬೇಕಾದ ತಯಾರಿಗಳನ್ನು ನಡೆದಿದೆಯಾ ಅಂತ ತನ್ನ ಅಸಿಸ್ಟೆಂಟ್ ತ್ವಿಷಾಗೆ ಫೋನ್ ಮಾಡಿ ಕೇಳುವಾಗ ಇವಳ ಮನೆ ಬಾಗಿಲು ತಟ್ಟಿದ ಸದ್ದಿಗೆ ಆ ಋಷಿ ಮೊದಲಿಗೆ ಸಣ್ಣದಾಗಿ ಬೆಚ್ಚಿದ್ಲು. ಸಮಯ ಆಗಲೇ 11ರ ಆಸುಪಾಸು. ಚಿಂಟು ಅಲ್ಲದೆ ಇವಳ ಅಪ್ಪ ಅಮ್ಮ ಸಹ ನಿದ್ದೆಗೆ ಜಾರಿದ್ದಾರೆ. ಹಾಗಾಗಿ ಇವಳೇ ಎದ್ದು ಹೋಗಿ ಬಾಗಿಲು ತೆರೆದು ನೋಡಿದ್ರೆ ಕಂಠ ಪೂರ್ತಿ ಕುಡಿದು ಇವ್ರ ಮನೆ ಬಾಗಿಲಲ್ಲಿ ನಿಂತಿದ್ದಾನೆ ಓಜಸ್. ಛೇ, ಯಾರೀ ನೀವು, ಇಷ್ಟೊತ್ತಿಗೆ ನಮ್ಮನೆ ಮುಂದೆ ಏನು ಮಾಡ್ತಾ ಇದ್ದೀರಾ? ಮದ್ಯದ ವಾಸನೆಗೆ ಹೊಟ್ಟೆ ತೊಳಸ್ದಂತಾಗಿ ಮುಖ ಕಿವುಚಿ ಕೇಳಿದ್ಲು. ಕ್ಯೂಟಿ, ಇಷ್ಟು ಬೇಗ ನಾನು ಮರ್ತುಬಿಟ್ಯಾ? ನಾನು ನಿನ್ನ ಮನೆ ಎದುರಿಗೆ ಹೊಸದಾಗಿ ಶಿಫ್ಟ್ ಆಗಿರೋ ಧೀರ, ರಣಧೀರ. ನಿಜ ಹೇಳಬೇಕು ಅಂದರೆ ನನಗೆ ಈ ಹುಡುಗಿರು ಅಂದರೆ ಅಷ್ಟಕ್ಕಷ್ಟೇ. ಯಾಕೆ ಹೇಳೋ ಅಂತ ಕೇಳಿದ್ರೆ ಅಸಹನೆಯಲ್ಲಿ ಹಣೆ ನೀವ್ಕೊಂಡು,
ಈಗ ನೀವೇ ಇಲ್ಲಿಂದ ಹೋಗ್ತೀರಾ ಇಲ್ಲ ಸೆಕ್ಯೂರಿಟಿ ಗಾರ್ಡಿಗೆ ಬರಕ್ಕೆ ಹೇಳಬೇಕಾ? ಕೈಕಟ್ಟಿ ನಿಂತಿದ್ದ ಹುಡುಗಿಯ ಹಾವಭಾವಕ್ಕೆ ಸೋತಂತೆ ಅವಳೆಡೆಗೆ ಮೆಚ್ಚುಗೆ ನೋಟ ಬೀರಿ, ಈ ಹುಡುಗರಿಗೆ ಅದರಲ್ಲೂ ನಿನಗೆ ಸ್ವಲ್ಪ ಕೊಬ್ಬು ಜಾಸ್ತಿನೇ ಇದೆ, ಆದರೂ ಯಾಕೋ ನಿನ್ನನ್ನು ಒಂಥರ ಸೆಳಿತಾ ಇದೆಯಾ? ಅದು ನಿಂಗೆ ಡಿಸ್ಟರ್ಬ್ ಮಾಡೋಕ್ಕೆ ನಾನು ನಿಮ್ಮ ಮನೆ ಬಾಗಿಲಿಗೆ ಬಂದಿಲ್ಲ ಕ್ಯೂಟಿ. ನಿನ್ನನ್ನು ಇದಕ್ಕೆ ಮೊದಲು ಎಲ್ಲೋ ನೋಡಿದ ನೆನಪು, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಿನಗೆ ನೆನಪಿದ್ರೆ ಹೇಳಿ ಪುಣ್ಯ ಕಟ್ಕೊ ಅಂತ ಹೇಳ್ದ. ಆದರೆ ಕುಡಿದು ತೂರಾಡ್ತಾ ಇರೋ ವ್ಯಕ್ತಿ ಜೊತೆಗೆ ನನಗೆಂಥ ಮಾತು ಅಂತ ಅವನೆದೆ ಕೈ ಹಾಕಿ ಹಿಂದಕ್ಕೆ ದೂಡಿ ಬಾಗಿಲಾಕ್ಕೊಂಡವಳು ಸೆಕ್ಯೂರಿಟಿಗೆ ಫೋನ್ ಮಾಡಿ ದೂರಿಟ್ಲು. ತಕ್ಷಣ ಇವಳ ಮನೆ ಬಾಗಿಲಿಗೆ ಬಂದ ಗಾರ್ಡ್, ಸರ್ ಇದೇನು ಹೀಗೆ ಕುಡ್ದು ಯಾರ್ಯಾರ ಮನೆ ಬಾಗಿಲಿಗೂ ಹೋಗಿ ತೊಂದರೆ ಕೊಡ್ತಾ ಇದ್ದೀರಾ? ಹೀಗೆ ಮಾಡಿದ್ರೆ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ಗೆ ನಿಮ್ಮ ಮೇಲೆ ದೂರು ಕೊಡಬೇಕಾಗುತ್ತೆ. ಓಜಸ್ ಯಾವ ಮನೆಯವನು ಅಂತ ತಿಳಿದಿದ್ದ ಕಾರಣ ಅವರ ಮನೆ ತನಕ ಆಸರೆ ಕೊಟ್ಟು ಕರ್ ತಗೊಂಡು ಬಂದು, ಕೀ ಕೊಡಿ ಸರ್ ಅಂತ ಕೇಳಿದವನ ಕಡೆಗೆ ಜೇಬ್ ತಡ್ಕಾಡಿ ಕೀ ಕೊಡ್ತಾನೆ ಓಜಸ್. ಸೆಕ್ಯೂರಿಟಿ ಗಾರ್ಡ್ ಕೃಷ್ಣಪ್ಪ ಒಂದು ಕೈಯಲ್ಲಿ ಓಜಸ್ ತೋಳು ಹಿಡಿದಿದ್ದ ಕಾರಣ ತನ್ನ ಮತ್ತೊಂದು ಕೈನಲ್ಲೇ ಕಷ್ಟಪಟ್ಟು ಬೀಗ ತೆಗೆದು ಅವನನ್ನು ಮನೆಯೊಳಗೆ ಕರ್ತಂದು ಸೋಫಾ ಮೇಲೆ ಕೂರಿಸ್ದ. ಕೀ ಇಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಡೋರ್ ಲಾಕ್ ಮಾಡ್ಕೊಳ್ಳಿ ಅಂತ ಹೇಳಿ ಹೊರಟವ್ರನ್ನ ತಡೆದ ಓಜಸ್, ಥ್ಯಾಂಕ್ಸ್ ಬ್ರೋ ಅಂತ ಹೇಳಿ ಸುಮಾರು 50ಕ್ಕೆ ಆಸುಪಾಸು ಇರೋ ವ್ಯಕ್ತಿಯ ಸಹಾಯಕ್ಕೆ ಧನ್ಯವಾದ ತಿಳಿಸುವ ಸಲುವಾಗಿ ತನ್ನ ಜೇಬಿಗೆ ಕೈ ಹಾಕಿ ಸಿಕ್ಕ 500ರ 5-6 ನೋಟುಗಳನ್ನು ಅವನೆಡೆಗೆ ಚಾಚಿ, ನಿನ್ನ ಸಹಾಯಕ್ಕೆ ಥ್ಯಾಂಕ್ಸ್ ಬ್ರೋ, ನೀನು ಯಾವುದಾದ್ರೂ ಬಾರಿಲ್ಲ ಪಬ್ಗೆ ಹೋಗಿ ಎಂಜಾಯ್ ಮಾಡು ಅಂತ ಹೇಳಿದ್ರೆ ಮೊದಲಿಗೆ ಹಣ ಪಡೀಲಿಕ್ಕೆ ನಿರಾಕರಿಸಿದ್ರು. ಓಜಸ್ ಬಲವಂತಕ್ಕೆ ಮಣಿದು ಅವನು ಕೊಟ್ಟ ಹಣವನ್ನು ಪಡೆದವರು, ಇನ್ಮೇಲೆ ಹೀಗೆಲ್ಲ ಕುಡಿದು ಬಂದು ಕಾರಿಡಾರಲ್ಲಿ ಸದ್ದುಗದ್ದಲ ಮಾಡಬೇಡಿ ಸರ್ ಅಂತ ಕಿವಿ ಮಾತು ಹೇಳಿ ಹೊರಟ್ರೆ, ತೂರಾಡುತ್ತಾ ಎದ್ದು ಬಂದು ಮನೆ ಬಾಗಿಲು ಹಾಕ್ಕೊಂಡವನು ರೂಮ್ ತನಕ ಹೋಗೋ ಸಾಹಸನೂ ಮಾಡಲಿಲ್ಲ. ಹಾಲಲ್ಲೇ ಸೋಫಾ ಮೇಲೆ ಅಸ್ತವ್ಯಸ್ತವಾಗಿ ಮಲಗಿದ. ಮರುಕ್ಷಣವೇ ನಿದ್ದೆಗೆ ಜಾರದ. ಮಧ್ಯಾಹ್ನ ಸ್ಕೂಲ್ ಮುಗಿಸಿ ಮನೆಗೆ ಬಂದು ಅಜ್ಜಿ ಕೈಯಲ್ಲೇ ಕೈತುತ್ತು ತಿನ್ನಿಸ್ಕೊಂಡ ತನ್ನ ಮಧ್ಯಾಹ್ನದ ನಿದ್ದೆಯ ಕೋಟ ಪೂರೈಸ್ಕೊಂಡ ಚಿಂಟು ಸಂಜೆ ಅಜ್ಜಿ ಕೊಟ್ಟ ಹಾಲು ಕುಡಿದು ತನ್ನ ಶೂಸ್ ಧರಿಸಿ ಕೈಯಲ್ಲಿ ಪುಟ್ಟ ಪ್ಲಾಸ್ಟಿಕ್ ಕ್ರಿಕೆಟ್ ಬ್ಯಾಟ್ ಹಿಡಿದು ತಾತನ ಕೈ ಹಿಡಿದು ಮನೆ ಹೊರಗೆ ನಡೆದ. ತನ್ನ ಎದುರು ಮನೆ ಬಾಗಿಲಲ್ಲಿ ಲಾಂಜ್ ಪ್ಯಾಂಟಿನ ಕಿಸೆಯೊಳಗೆ ಕೈ ತೂರಿಸ್ಕೊಂಡು ನಿಂತಿದ್ದಂತಹ ವ್ಯಕ್ತಿಯನ್ನು ಕಂಡು ಮುಗುಳ್ನಕ್ಕ. ಹಿಂದಿನ ದಿನ ತುಸು ಹೆಚ್ಚೇ ಕುಡಿದು ಬೆಳಗ್ಗೆ ತಡವಾಗಿದ್ದಿದ್ದ ಓಜಸ್ ತಲೆನೋವಿನ ಪರಿಣಾಮದಿಂದಾಗಿ ಇಂದು ಆಫೀಸಿಗೆ ಬರಲ್ಲ, ನೇರವಾಗಿ ಸೈಟ್ ವಿಸಿಟ್ಗಳಿಗೆ ಹೋಗ್ತೀನಿ ಅಂತ ನಿತಿನ್ಗೆ ಫೋನ್ ಮಾಡಿ ತಿಳಿಸಿದ್ದ ಕಾರಣ ಇಡೀ ದಿನ ಸೋಮಾರಿ ಹಾಗೆ ಯಾವುದೇ ಕೆಲಸ ಮಾಡದೆ ಸ್ವಿಗ್ಗಿಲಿ ಊಟ ತರಿಸ್ಕೊಂಡು ತಿಂದು ನೆಟ್ಫ್ಲಿಕ್ಸ್ ನೋಡ್ತಾ ಕಾಲಹರಣ ಮಾಡಿದ್ದ. 4ರ ಸಮಯ ಆಗುತ್ತಲೇ ಎದ್ದು ಸ್ನಾನ ಮಾಡಿ ಫ್ರೆಶ್ ಆದವನು ಇನ್ನೇನು ಸೈಟ್ ವಿಸಿಟ್ಗೆ ಹೊರಡಬೇಕು. ಅಷ್ಟರಲ್ಲಿ ಅವನ ತಾಯಿ ಶಾರದಮ್ಮ ಫೋನ್ ಮಾಡಿ ನಾಳೆ ನಡೆಯಲಿರೋ ತಮ್ಮ ನೆಂಟರ ಮದುವೆಗೆ ತಾವು ಬೆಂಗಳೂರಿಗೆ ಇವತ್ತು ಸಂಜೆಯೇ ಬರುತ್ತಿರುವುದಾಗಿ, ಹಾಗೆ ಮಗನ ಮನೆಯಲ್ಲಿ 1 ವಾರ ಉಳಿಯೋದಾಗಿ ತಿಳಿಸಿದ್ರು. ಅಪ್ಪ ಅಮ್ಮ ಬಂದಾಗ ಮನೆ ಸ್ವಲ್ಪ ಆದರೂ ಸ್ವಚ್ಛವಾಗಿರಲಿ ಅಂತ ಕ್ಲೀನ್ ಮಾಡೋ ಇಚ್ಛೆಯಲ್ಲಿ ಮನೆ ಸುತ್ತ ಕಣ್ಣಾಡಿಸ್ದ. ಮನೆ ತುಂಬ ಅಲ್ಲಲ್ಲಿ ಹರಡಿರೋ ಬಟ್ಟೆಗಳು, ಹೋಟೆಲ್ನಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿರೋ ಊಟ ಮಾಡಿ ಉಳಿದಿದ್ದನ್ನು ಅಲ್ಲಲ್ಲೇ ಹಳಸಲು ಬಿಟ್ಟಿರೋ ಪಾರ್ಸೆಲ್ ಪ್ಯಾಕೆಟ್ಟು, ಹಾಲ್ನಲ್ಲೇ ಅಸ್ತವ್ಯಸ್ತವಾಗಿ ಬಿದ್ದಿರೋ ಶೂಸು, ಸಾಕ್ಸ್ಗಳು, ಅಲ್ಲದೆ ಇವನ ಆಲ್ಕೋಹಾಲ್ ಬಾಟಲ್ಗಳ ರಾಶಿಯನ್ನು ಕಂಡು ಇವನಿಗೆ ಒಂದು ಕ್ಷಣ ತಲೆ ತಿರುಗಿ ಬೀಳೋ ಹಾಗಾಯಿತು. ಥೂ, ಇಷ್ಟೊಂದು ಕೊಳಕನ ನಾನು. ಅಮ್ಮ ಏನಾದರೂ ಮನೆ ಈಗಿರೋದು ನೋಡಿದ್ರೆ ಅಷ್ಟೇ, ಮದುವೆ ಆಗು ಓಜು, ಹೆಂಡತಿ ಬಂದರೆ ನಿನ್ನನ್ನು ನಿನ್ನ ಮನೆನ ಸಂಭಾಳಿಸ್ತಾಳೆ ಅಂತ ತಲೆ ತಿಂತಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನೇ ಮನೆ ಕ್ಲೀನ್ ಮಾಡಬೇಕು. ಸೈಟ್ಗೆ ನಾಳೆ ಹೋದರೂ ಆಗುತ್ತೆ ಅಂತ ಹೇಳಿಕೊಂಡು ಮೇಸ್ತ್ರಿಗೆ ಫೋನ್ ಮಾಡಿ ತನಗೆ ಆರೋಗ್ಯ ಸರಿ ಇಲ್ಲ, ನಾಳೆ ಬರುತ್ತೀನಿ ಅಂತ ಹುಸಿ ನುಡಿದು ಸ್ವಲ್ಪ ಸ್ವಚ್ಛಗಾರಿಕೆ ಕೆಲಸದಲ್ಲಿ ಮಗ್ನನಾದ. ಅಂತೂ ಸುಮಾರು 1.5 ಗಂಟೆ ಕಾಲದ ಕಠಿಣ ಪರಿಶ್ರಮದ ನಂತರ ಮನೆ ಒಂದು ಹಂತಕ್ಕೆ ಬಂತು. ಅಬ್ಬಾ, ಮನೆಗೆ ರೂಮ್ ಫ್ರೆಶ್ನರ್ ಸ್ಪ್ರೇ ಮಾಡಿ ಮನೆಯೆಲ್ಲ ಘಮ್ ಅಂತಿದೆ ಅಂತ ಹೇಳಿಕೊಂಡು ರಾತ್ರಿ ಅಮ್ಮ ಮನೆಗೆ ಬಂದಾಗ ಅಡುಗೆ ಮಾಡೋಕ್ಕೆ ಯಾವುದೇ ಸಾಮಗ್ರಿ ಇಲ್ಲ ಎಂದು ತಿಳಿದಿದ್ದ ಕಾರಣ ಆನ್ಲೈನ್ ಆ್ಯಪ್ನಲ್ಲಿ ಹಾಲು ಮೊಸರು ಅಲ್ಲದೆ ಒಂದಷ್ಟು ದಿನಸಿ ಸಾಮಾನು ತರಕಾರಿಗಳನ್ನ ಆರ್ಡರ್ ಮಾಡಿ ಇನ್ನೇನು ಡೆಲಿವರಿ ಪರ್ಸನ್ ಮನೆ ಬಾಗಿಲಿಗೆ ಬರ್ತಾನೆ ಅಂತ ಎದ್ದು ಮೈ ಮುರಿದು ಬಾಗಿಲು ತೆರೆದು ನಿಂತ. ಅದೇ ಸಮಯಕ್ಕೆ ಸರಿಯಾಗಿ ಕುಮಾರ್ ಅವ್ರ ಜೊತೆ ಮೊಮ್ಮಗ ಚಿಂಟು ಜೊತೆಗೆ ಮನೆ ಹೊರಗೆ ಬಂದವರು ನೆರೆ ಮನೆಯ ಯುವಕನ ಕಂಡು ಸಣ್ಣ ನಗು ಸೂಸಿದ್ರೆ ಚಿಂಟು ದೊಡ್ಡದಾಗೆ ಹಲ್ಕಿರಿದು ನಕ್ಕ. ಓ, ಇದು ನಮ್ಮನೆ ಕ್ಯೂಟಿ ಮನೇಲಿರೋ ಬೆಕ್ಕಿನ ಮರಿ, ಇದನ್ನು ಫ್ರೆಂಡ್ ಮಾಡ್ಕೊಂಡ್ರೆ ಸುಲಭವಾಗಿ ಆ ಹುಡುಗಿ ಗೆಳೆತನ ಬೆಳೆಸ್ಬೋದು ಅಂತ ಹೇಳಿಕೊಂಡು ಚಿಂಟು ಕಡೆ ಕೈ ಬೀಸಿ ಹಾಯ್ ಎಂದ. ಹಾಯ್ ಅಂಕಲ್. ತಾನು ಕೈ ಬೀಸಿದ ಚಿಂಟು ಹತ್ರಕ್ಕೆ ಬರೋವಂತೆ ಸನ್ನೆ ಮಾಡ್ದ. ತಾತನ ಕಡೆ ನೋಡಿದ ಹುಡುಗನಿಗೆ ಕುಮಾರ್ ಹೋಗು ಪರವಾಗಿಲ್ಲ ಅಂತ ಹೇಳಿದ್ಮೇಲೆ ಓಜಸ್ ಬಳಿಗೂ ಓಡೋಗಿ, ಇಲ್ಲಿ ಮೊದಲು ಬೇರೆ ಯಾರೋ ಇದ್ದರು,
ಈಗ ನೀವಿಲ್ಲಿಗೆ ಬಂದಿರೋ ಹೊಸ ಅಂಕಲ್ ಅಲ್ವಾ ಅಂತ ಕೇಳಿದ್ರೆ ಮಗು ಸಮಕ್ಕೆ ಮಂಡಿ ಊರು ಕೂತು, ಹಾಂ ನಾನು ಹೊಸ ಅಂಕಲ್, ನಿನ್ನ ಹೆಸರೇನು ಮರಿ ಅಂತ ಕೇಳಿದ್ರೆ ಚಿಂಟು ಅಂತ ಹೇಳಿ ಕೈ ಚಾಚಿದ. ಕೈ ಕುಲುಕಿ ನೈಸ್ ನೇಮ್, ನನ್ನ ಹೆಸರು ಓಜಸ್ ಅಂತ ಹೇಳಿದ್ರೆ ಉಬ್ಬು ಗಂಟಿಕ್ಕಿ ನೋಡ್ದ. ಬಹುಶಃ ಮಗುಗೆ ತನ್ನ ಹೆಸರು ಅರ್ಥ ಆಗಿಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು, ನೀನು ನನ್ನ ಚಂದ್ರ ಅಂತ ಕರಿಬೋದು ಅಂತ ಹೇಳಿದ್ರೆ, ಮೂನಲ್ವಾ ಅಂತ ಕಣ್ಣರಿಸಿ ಕೇಳಿ, ನಿಮ್ಮನ್ನು ನಾನು ಹಾಗೆ ಕರೀಲಾ ಅಂತ ಕೇಳ್ದ.